ಮಚ್ಚಾ ಬಾ ಹೊಸ್ಕೋಟೆಗೆ ಹೋಗಿ ಬಿರಿಯಾನಿ ತಿನ್ಕೊಂಡ್ ಬರೋಣ. ಇಲ್ಲ ಮಾಮ್, ನಾನು ಶ್ರಾವಣ ಮಾಸ ಬಿರಿಯಾನಿ ಎಲ್ಲ ತಿನ್ನಲ್ಲ, ನಾನ್ ವೆಜ್ ಎಲ್ಲ. ಮಚ್ಚಾ ನಮ್ ಹೊಸಕೋಟೆಯಲ್ಲಿ TN ದಮ್ ಬಿರಿಯಾನಿ ಅವರು ಶ್ರಾವಣ ಮಾಸದ ಪ್ರಯುಕ್ತ ಮಶ್ರೂಮ್ ಬಿರಿಯಾನಿ ಏನ್ ಗೊತ್ತಾ, ವೆಜ್ ಬಿರಿಯಾನಿ. ಬಾ ಬರೋ. ನಮಸ್ತೆ ಚಿಂತಾಮಣಿ ಗುರು, ಇದೇ ನಮ್ಮ ಹೊಸಕೋಟೆಯಲ್ಲಿ TN ದಮ್ ಬಿರಿಯಾನಿ ಅಂತ ಹೇಳ್ಬಿಟ್ಟು ಶ್ರಾವಣ ಮಾಸದ ಪ್ರಯುಕ್ತ ಮಶ್ರೂಮ್ ವೆಜ್ ಬಿರಿಯಾನಿ ಗುರು, ಮಶ್ರೂಮ್ ದಮ್ ಬಿರಿಯಾನಿ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಫಾಲೋವರ್ಗೆ ಸಿಹಿ ಸುದ್ದಿ. ಆದಷ್ಟು ಬೇಗ ಬಂದು ನೀವು ವಿಸಿಟ್ ಕೊಡಿ TN ದಮ್ ಬಿರಿಯಾನಿ ಸೆಂಟರ್ಗೆ. ನಾನು ಇವತ್ತು ತಿಂದೆ, ನಾನು ಅಲ್ಲಿ ನೋಡಿದೆ ಸೌದೆ ಒಲೆಯಲ್ಲೇ ಮಾಡೋದು. ನೀವು ಒಂದ್ಸತಿ ಬಂದು ವಿಸಿಟ್ ಕೊಡಲೇಬೇಕು ನಮ್ಮ ಫಾಲೋವರ್ಸು. ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೊಂದೇನು ಗೊತ್ತಾ, 120 ರೂಪಾಯಿ ಅಷ್ಟೇ. ಸ್ಪೈಸಿ ಕರ್ರಾಬಾಗಿ ಇತ್ತು ಗುರು. ಒಂದೊಂದು ಮಶ್ರೂಮ್ ತಿಂತಾ ಇದ್ರೆ ಎಲ್ಲೋ ಹೊಟ್ಟೋಗ್ತೀವಿ ಬ್ರೋ. ನಮಸ್ತೆ ಬ್ರೋ, ಸೂಪರ್ ಆಗಿತ್ತು ಮಶ್ರೂಮ್ ವೆಜ್ ಬಿರಿಯಾನಿ. ಥ್ಯಾಂಕ್ ಯು. ನಿಮ್ಗೆ ಈ ಥರ ಐಡಿಯಾ ಹೆಂಗೆ ಬಂತು ಬ್ರೋ, ಈ ಥರ ವೆಜ್ ಬಿರಿಯಾನಿ ಮಾಡಬೇಕಂತ? ಬ್ರೋ ಆ್ಯಕ್ಚುಲಿ ಹೊಸಕೋಟೆಯಲ್ಲಿ ಎಲ್ಲ ಕಡೆ ನಾನ್ ವೆಜ್ ಬಿರಿಯಾನಿ ಸಿಗ್ತದೆ, ಚಿಕನ್ ಮಟನ್ ಎಲ್ಲ. ಇವಾಗ ವೆಜಿಟೇರಿಯನ್ಸ್ ಇರ್ತಾರೆ, ಅವ್ರಿಗೆ ನಾನ್ ವೆಜ್ ತಿನ್ನೋಕ್ಕಾಗಲ್ಲ. ಅವ್ರಿಗೂ ಹೊಸಕೋಟೆ ದಮ್ ಬಿರಿಯಾನಿ ಟೇಸ್ಟ್ ಮಾಡಬೇಕಂತ ಆಸೆ ಇರುತ್ತೆ. ಅವ್ರಿಗೋಸ್ಕರ ನಾವು ಮಶ್ರೂಮ್ ದಮ್ ಬಿರಿಯಾನಿನ ಮಾಡ್ತಾ ಇದ್ದೀವಿ. ಹಿಂಗೆ ಇದು ಅಂದರೆ ಇದಕ್ಕೆ ಸಪ್ರೇಟ್ ಆಗಿ ಸಪ್ರೇಟ್ ಮಸಾಲೆ ಯೂಸ್ ಮಾಡ್ತಾ ಇದೀವಿ, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನೀವು ತಿನ್ನಲ್ವಾ? ಹಿಂಗೆ ಸೂಪರ್ ಆಗಿತ್ತು ಬ್ರೋ. ಫಾಲೋವರ್ಸ್ ಖಂಡಿತ ಬಂದು ವಿಸಿಟ್ ಮಾಡಿ ಟೇಸ್ಟ್ ನೋಡಿ ಬರ್ತಾರೆ. ಶ್ರಾವಣ ಮಾಸಕ್ಕೋಸ್ಕರ ನಾವು ರೆಡಿ ಮಾಡಿದ್ದೀವಿ. ಓಕೆ ಬ್ರೋ, ಓಕೆ, ಖಂಡಿತ. ಥ್ಯಾಂಕ್ ಯು ಗುರು. ನಂಬರ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ, ಏನಾದರೂ ಡೌಟ್ ಇದ್ದರೆ ಫೋನ್ ಮಾಡ್ಕೊಂಡು ಬನ್ನಿ ಬ್ರೋ.